ಕರಾವಳಿಯಲ್ಲಿ ತಾಪಮಾನ ದಿನದಿಂದ ದಿನಕ್ಕೆ ಏರುತ್ತಿದ್ದು ಜನರ ಜೀವನಾಡಿಯಾದ ಕೆರೆಗಳು ಬತ್ತಿ ಹೋಗುವ ಆತಂಕದಲ್ಲಿದ್ದಾರೆ. ಇದರ ನಡುವೆ ಕೆಲವೊಂದು ಕೆರೆಗಳು ಕಾಯಕಲ್ಪಕ್ಕಾಗಿ ಕಾಯುತ್ತಿದೆ. ಕಾರ್ಕಳದ ಇನ್ನ ಗ್ರಾಮದ ಕಾಪಿನಾಲ್ ಬಾಜಿಲ್ತಾರ್ ಕೆರೆಯೂ ಒಂದು. ಈ ಕೆರೆಯಲ್ಲಿ ಹೂಳು ತುಂಬಿದ್ದು ನೀರು ಶೇಖರಣಾ ಸಾಮರ್ಥ್ಯ ಕುಂಠಿತಗೊಂಡಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಕಾರ್ಕಳ ತಾಲೂಕಿನ ಇನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಂಭವಿ ನದಿಯ ಪಕ್ಕದಲ್ಲಿರುವ ಕಾಫಿನಾಲ್ ಬಾಜಿಲ್ತಾರ್ ಕೆರೆ ಹೂಳು ತುಂಬಿಕೊಂಡು ನಿರ್ವಹಣೆ ಇಲ್ಲದೆ ಕೆರೆ ಮುಚ್ಚಿ ಹೋಗುವ ಪರಿಸ್ಥಿತಿಯಲ್ಲಿದೆ. ಸುಮಾರು 2.73 ಎಕರೆ ವಿಶಾಲ ಜಾಗದಲ್ಲಿ ಕೆರೆ ಇದ್ದು, ಕೆರೆ ಸಂಪೂರ್ಣ ಅಭಿವೃದ್ಧಿ ಮಾಡಿದರೆ ಇನ್ನ ಗ್ರಾಮಕ್ಕೆ ನೀರು ಪೂರೈಸುವಷ್ಟು ಸಾಮರ್ಥ್ಯವನ್ನು ಹೊಂದಿದೆ. ನೀರಿನ ಅಂತರ್ಜಲ ಮಟ್ಟ ಹೆಚ್ಚಾಗಿ ಈ ಭಾಗದ ರೈತರಿಗೆ ಇದರಿಂದ ಬಹಳಷ್ಟು ಪ್ರಯೋಜನವಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಅನುದಾನ ದೊರೆತಲ್ಲಿ ಸುಂದರ ಪ್ರೇಕ್ಷಣೀಯ ಪ್ರವಾಸೋದ್ಯಮ ತಾಣವನ್ನಾಗಿಸಲು ವಿಪುಲ ಅವಕಾಶವಿದೆ. ಪ್ರತಿ ಗ್ರಾಮದ ಜನರಿಗೆ ನೀರು ಪೂರೈಕೆ ಮಾಡುವ ಜಲಜೀವನ್ ಮಿಷನ್ ಯೋಜನೆಯಡಿ ವಾರಾಹಿಯಿಂದ ನೀರು ಪೂರೈಕೆಯಾಗಲು ಪೈಪ್ಲೈನ್ ಕಾಮಗಾರಿಗಳು ನಡೆಯುತ್ತಿದ್ದು, ಮಳೆಯ ಅಭಾವದಿಂದ ವಾರಾಹಿಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು, ಪ್ರತಿ ಗ್ರಾಮಗಳಿಗೆ ಬೇಸಿಗೆ ಸಮಯದಲ್ಲಿ ನೀರು ಪೂರೈಕೆ ಮಾಡಲು ಕಷ್ಟಸಾಧ್ಯ. ಆದುದರಿಂದ ಶಾಂಭವಿ ನದಿಯ ಪಕ್ಕದಲ್ಲಿರುವ ಕಾಫಿನಾಲು ಬಾಜಿಲ್ತಾರ್ ಕೆರೆಯನ್ನು ಸಂಬಂಧಪಟ್ಟ ಇಲಾಖೆ ಅಭಿವೃದ್ಧಿಪಡಿಸಿ ಇಡೀ ಇನ್ನ ಗ್ರಾಮಕ್ಕೆ ಕೆರೆಯಿಂದ ನೀರು ಪೂರೈಕೆ ಮಾಡುವಂತಹ ಯೋಜನೆ ಹಮ್ಮಿಕೊಂಡರೆ ಗ್ರಾಮದ ನೀರಿನ ಸಮಸ್ಯೆಯನ್ನು ಬಗೆಹರಿಸಬಹುದು ಹಾಗೂ ಈ ಭಾಗದ ರೈತರಿಗೆ ಬಹಳಷ್ಟು ಪ್ರಯೋಜನವಾಗಲಿದೆ. ಶಾಂಭವಿ ನದಿಯ ಪಕ್ಕದಲ್ಲಿರುವ ಪುರಾತನ ಕೆರೆಯಾದ ಕಾಫಿನಾಲು ಕೆರೆ ಹೂಳು ತುಂಬಿಕೊಂಡು ನೀರು ಕಲುಷಿತಗೊಂಡಿದೆ. ಈ ಕೆರೆಯನ್ನು ಅಭಿವೃದ್ಧಿಪಡಿಸಿದರೆ ಇನ್ನ ಗ್ರಾಮಕ್ಕೆ ಕುಡಿಯುವ ನೀರಿನ ಪೂರೈಕೆ ಮಾಡಲು ಸಾಧ್ಯವಿದೆ ಎನ್ನುತ್ತಾರೆ ನಿಕಟಪೂರ್ವ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಕುಶಾ ಆರ್ ಅವರು. ಕಾಫಿನಾಲು ಕೆರೆ ಸುತ್ತಮುತ್ತ ಬಂಡೆ ಇದ್ದು, ಪ್ರವಾಸೋದ್ಯಮ ಇಲಾಖೆಯಿಂದ ಅಭಿವೃದ್ಧಿಪಡಿಸಿದರೆ ಸುಂದರ ಪ್ರೇಕ್ಷಣೀಯ ಸ್ಥಳವನ್ನಾಗಿಸಬಹುದು ಎಂಬುದು ಸ್ಥಳೀಯರ ಅಭಿಮತ. ಕಾರ್ಕಳ ತಾಲೂಕು ಇನ್ನ ಗ್ರಾಮದ ಕಾಪಿನಾಲು ಕೆರೆ ಸುಮಾರು 2.73 ಎಕರೆ ವ್ಯಾಪ್ತಿಯ ಒಂದು ದೊಡ್ಡ ಕೆರೆ. ಬಹುಶಃ ಇದನ್ನು ಅಭಿವೃದ್ಧಿ ಮಾಡಿದಲ್ಲಿ ಇಲ್ಲಿಯ ಭಾಗದ ರೈತರಿಗೆ ಮತ್ತು ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಆಗಲಿಕ್ಕಿಲ್ಲ. ಸರ್ಕಾರ ಇದಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಿ ದೊಡ್ಡ ಪ್ರಮಾಣದಲ್ಲಿ ಅನುದಾನವನ್ನು ಕೊಟ್ಟಲ್ಲಿ ಇದನ್ನು ಕೆರೆಯಲ್ಲಿ ಹೂಳೆತ್ತುವಂಥದ್ದು ಮತ್ತು ಸೈಡ್ ಕಟ್ಟುವಂಥದ್ದು ಮತ್ತು ಪ್ರವಾಸೋದ್ಯಮ ಇಲಾಖೆಯ ಮುಖಾಂತರವಾಗಿ ಇಲ್ಲಿ ಜನರಿಗೆ ಒಂದು ಆಕರ್ಷಣೀಯ ಸ್ಥಳವಾಗಿದೆ. ಅದರೊಂದಿಗೆ ನಮ್ಮ ಶಾಂಭವಿ ನದಿಗೆ ಒಂದು ಹಿನ್ನೀರಾಗಿ ಒಂದು 50 ಮೀಟರ್ ಅಂತರದಲ್ಲಿ ಕೂಡ ಶಾಂಭವಿ ಹೊಳೆ ಇದೆ. ಅದರಿಂದ ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಿದರೆ ಜನರಿಗೆ ಪ್ರಯೋಜನ ಆಗ್ತದೆ, ರೈತರಿಗೆ ಪ್ರಯೋಜನ ಆಗ್ತದೆ, ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಟ್ಟ ಹಾಗೆ ಆಗ್ತದೆ. ಇನ್ನಾದರೂ ಕೆರೆ ಅಭಿವೃದ್ಧಿಗೊಳಿಸಲು ಸಂಬಂಧಪಟ್ಟವರು ಮುಂದಾಗಲಿ ಎಂಬುದು ವಿ4 ನ್ಯೂಸ್ನ ಆಶಯ. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.